ಎಂಟ್ರಿ ಪಡೆಯುವಂತ ಜಾಗಕ್ಕೆ ಸೀನ್ ಆಫ್ ಕ್ರೈಮ್ ಅನ್ನ ಕೂಡ ಹಾಕಲಾಗಿದೆ. ಈಗ ಇವತ್ತು ಅನ್ನೋ ವಿಷಯಕ್ಕೆ ಬಂದಾಗ ಅವನು ಎಲ್ಲಿ ತಲೆಬುರುಡೆ ತಂದಿದ್ದೆ ಮುಳೆ ತಂದಿದ್ದೆ ಅಂತ ಹೇಳಿದ್ದಾನಲ್ಲ, ಅದೊಂದರ ಮಹಜರ ಮಾತ್ರ ಆಗ್ತಾ ಇದೆಯಾ, ಅಥವಾ ಬೇರೆ ನಾನು ಇಂಥ ಕಡೆ ಡೆಡ್ ಬಾಡಿಗಳನ್ನ ಹೂತಿದ್ದೆ ಅಂತ ಹೇಳಿದ್ರೆ ಆ ಪ್ರದೇಶವನ್ನು ಕೂಡ ಮಹಜರ ಮಾಡ್ತಾರಾ ಹೇಗೆ ಅಂತ? ಹೌದು ರಮಕಾಂತ್, ಇವತ್ತು ಪ್ರಮುಖವಾಗಿ ಮಹಜರಾಗ್ತಾ ಇರುವಂಥದ್ದು ನಾನು ಒಂದು ತಲೆಬುರುಡೆನ ತಂದಿದ್ದೀನಿ, ಸೊ ಈ ಜಾಗದಿಂದ ಅದನ್ನು ತಂದಿದ್ದೀನಿ, ಸೊ ಇಲ್ಲೇ ನಾನು ಅದನ್ನು ಹೂತು ಹಾಕಿದ್ದೆ, ಅಲ್ಲಿಂದ ಎತ್ಕೊಂಡು ಮೊನ್ನೆ ಕೋರ್ಟಿಗೆ ಬಂದು ಸಬ್ಮಿಟ್ ಮಾಡಿದ್ದೀನಿ ಅನ್ನುವಂಥದ್ದನ್ನು ಹೇಳೋದಕ್ಕೆ, ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರ ಇವತ್ತಿನ ಒಂದು ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಸೊ SIT ಅಧಿಕಾರಿಗಳು ಕೂಡ ಅದೇ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗ ಆತ ನೂರಾರು ಶವಗಳ ವಿಚಾರವಾಗಿ ಹೇಳ್ತಾ ಇರುವಂಥದ್ದು ಕೂಡ, ಸೊ ಅದನ್ನು ಆತ ತೋರಿಸಬೇಕು ಅಂದರೆ ನಾನೇ ಬಂದು ತೋರಿಸ್ತೀನಿ ಖುದ್ದಾಗಿ ಅಂತ. ಈಗ 2 ದಿನಗಳಿಂದ ಏನು ವಿಚಾರಣೆಗಳು ನಡೀತಾ ಇತ್ತು, ಆ ವಿಚಾರಣೆಯಲ್ಲಿ ಎಲ್ಲೂ ಕೂಡ ನಿರ್ದಿಷ್ಟವಾಗಿ ಇಂಥ ಜಾಗದಲ್ಲಿ ಅಧಿಕಾರಿಗಳು ಎಷ್ಟೇ ಕೆದಕಿದ್ರು ಕೂಡ ನಾನು ಇಂಥ ಜಾಗದಲ್ಲಿ ಅಥವಾ ಇಂಥ ಪ್ರದೇಶದಲ್ಲಿ ಅಥವಾ ಈ ಲ್ಯಾಂಡ್ ಮಾರ್ಕ್ನಲ್ಲಿ ಅದನ್ನು ಹೂತು ಹಾಕಿದ್ದೀನಿ ಅನ್ನುವಂಥ ಯಾವುದೇ ಮಾಹಿತಿಯನ್ನು ಕೂಡ ಆತ ಬಿಚ್ಚಿಡಲಿಲ್ಲ. ನನ್ನನ್ನು ನೀವು ಕರ್ಕೊಂಡು ಹೋಗಿ, ನಾನೇ ನಿಮ್ಮ ಸ್ಪಾಟಲ್ಲಿ ಅದನ್ನು ತೋರಿಸ್ತೀನಿ, ಅಲ್ಲಿ ನೀವು ನನ್ನ ಸಮ್ಮುಖದಲ್ಲಿ ನನ್ನ ಸಮಕ್ಷಮದಲ್ಲಿ ನೀವು ಅದನ್ನು ಹೊರತೆಗೀರಿ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದ ಅನ್ನುವಂಥ ಒಂದು ಮಾಹಿತಿ ಕೂಡ ಆಯಿತು. ಸೊ ಇವತ್ತು ಏನು ನಡೀತಾ ಇದೆ ಅಂದರೆ, ಇವತ್ತು ಆತ ಮೊನ್ನೆ ಒಂದು ಕಳೆಬರಹವನ್ನು ಏನಾತ ತಂದಿದ್ನೋ, ಕಾಡಿನಿಂದ ತಂದಂಥ ಒಂದು ಕಳೆಬರಹ, ಆ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟಿಗೆ ಅದನ್ನು ಸಬ್ಮಿಟ್ ಮಾಡಿ ನಾನು ಮಾಡ್ತಾ ಇರುವಂಥ ಏನು ಸಾಬೀತುಪಡಿಸೋದಕ್ಕೆ ಮುಂದಾಗಿದ್ದೋ ಆ ಕಳೆ ಬರಹದ ಮಹಜರು ಪ್ರಕ್ರಿಯೆ. ಅದಕ್ಕೆ ಈಗ ಈಗಲೂ ಕೂಡ ಈ ಅನಾಮಿಕ ವ್ಯಕ್ತಿ ಇದ್ದಾನೆ, ನಾನು ಈ ಥರ ಎಲ್ಲ ಬಾಡಿಗಳು ಹೂತಾಕಿದ್ದೀನಿ, 2 ಸಾಯಿಸ್ಬಿಟ್ಟಿದ್ರು ಅಂತೆಲ್ಲ ಹೇಳಿದಾನಲ್ಲ, ಇವನ್ಗೆ ಈಗಲೂ SIT ಮೇಲೆ ನಂಬಿಕೆ ಬಂದಿಲ್ವಾ ಅಂತ ಅಪ್ಪಿ ನಾನು ಇಂಥ ಜಾಗದಲ್ಲಿ ಹೂತಾಕಿದ್ದೀನಿ, 10 ಬಾಡಿ ಇಲ್ಲಿ, 5 ಬಾಡಿ ಅಲ್ಲಿ, 15 ಬಾಡಿ ಇಲ್ಲಿ, ಏನೋ ಒಂದಷ್ಟು ನಂಬರ್ಸು ಅದನ್ನು ಅವ್ನು ಹೇಳಿಬಿಟ್ರೆ ಆ ಒಂದು ಜಾಗವನ್ನು ಇನ್ಯಾರೋ ಹೋಗಿ ಸಾಕ್ಷಿಗಳನ್ನು ನಾಶ ಮಾಡಬಹುದು ಅನ್ನೋ ಭಯದಲ್ಲೇ ಇರೋ ಕಾರಣಕ್ಕೋಸ್ಕರವಾಗಿ ನಾನೇ ತೋರಿಸ್ತೀನಿ ಹೊರತು ನಾನು ಹೇಳಲ್ಲ ಅಂತ ಹೇಳ್ತಿದ್ದಾನ ಹೇಗೆ ಅಂತ? ನಿಜಕ್ಕೂ ಕೂಡ ರಮಾಕಾಂತ್, ಈಗ ಸರ್ಕಾರ SITಯನ್ನು ರಚನೆ ಮಾಡಿದರೂ ಕೂಡ ದೂರುದಾರ ಸಾಕ್ಷಿದಾರನಿಗೆ ಅವ್ರ ಮೇಲೆ ಪೂರ್ಣ ಪ್ರಮಾಣದ ಒಂದು ವಿಶ್ವಾಸ ಬಂದಿಲ್ಲ. ಎಲ್ಲೋ ಒಂದು ಕಡೆ ನಾನು ಹೇಳುವಂಥ ಮಾಹಿತಿ ಲೀಕ್ ಆಗಿ ಅಥವಾ ಯಾರೋ ಬಂದದನ್ನು ಸಾಕ್ಷಿನಾಶವನ್ನು ಮಾಡುವಂಥ ಸಾಧ್ಯತೆ ಇದೆ ಅನ್ನೋವಂಥ ಕಾರಣಕ್ಕೋಸ್ಕರನೇ ಆತ ಯಾವುದೇ ಕಾರಣಕ್ಕೂ SIT ತನಿಖೆ ಹೊತ್ತಲ್ಲಿ ನಂಬರ್ಸನ್ನು ಹೇಳಿದ್ದಾನೆ ಬಿಟ್ಟರೆ ನಾನು ಎಲ್ಲಿ ಎಕ್ಸಾಕ್ಟ್ ಆಗಿ ಅದನ್ನು ಹೂತು ಹಾಕಿದ್ದೀನಿ, ಯಾವ ಜಾಗದಲ್ಲಿ ಹಾಕಿದ್ದೀನಿ ಅನ್ನುವಂಥದ್ದನ್ನು ಆತ ಹೇಳಲೇ ಇಲ್ಲ. ಯಾಕಂದರೆ ಆತನಿಗೆ ಇನ್ನೂ ಕೂಡ SITಯ ಮೇಲೆ ನಂಬಿಕೆ ಬರಲಿಲ್ಲ ಅನ್ನುವಂಥದ್ದು ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲ ಆದರೂ ಕೂಡ, ಇನ್ನೊಂದು ಕಡೆಯಿಂದ ವಕೀಲರು ಕೂಡ ಆತನಿಗೆ ಬಹಳ ವಾಟರೇಟ್ ಆದಂಥ ರೀತಿಯ ಒಂದು ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಇವತ್ತು ಕೂಡ ಅವನನ್ನು ಅವರು ಅಕಂಪನಿ ಮಾಡಿದ್ದಾರೆ, ಆತನೊಟ್ಟಿಗೆ ವಕೀಲರು ಕೂಡ ಬಂದಿದ್ದಾರೆ. ಅವರು ಹೇಳುವಂಥ ಮಾರ್ಗದರ್ಶನದ ಮೇರೆಗೆ ಆತ ಮಾಡ್ತಾ ಇದ್ದಾನೆ. ಯಾಕಂದರೆ ಆತ ಅನಕ್ಷರಸ್ಥನಾಗಿರುವಂಥ ವ್ಯಕ್ತಿ, ಅದನ್ನು ಕೂಡ ಆತ ಉಲ್ಲೇಖ ಮಾಡಿದ, ವಕೀಲರು ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿದರು. ಹಾಗಾಗಿ ಆತ SIT ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಬಂದಿಲ್ಲ ಅನ್ನೋದಕ್ಕೊಂದು ಕಾರಣ ಏನು ಅಂದರೆ, ಇನ್ನೂ ಕೂಡ ಆತ ಎಕ್ಸಾಕ್ಟ್ ಆಗಿ ಎಲ್ಲೆಲ್ಲ ನಾನು ಶವ ಹೂತಿದ್ದೀನಿ ಅನ್ನುವಂಥ ಜಾಗವನ್ನು ಆತ ಬಿಟ್ಟುಕೊಟ್ಟಿಲ್ಲ. ಇದೇ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳಿಗೆ ಬಹಳ ಒಂಥರ ಆದಿತ್ಯ ಈಗ ಸ್ಪಾಟ್ ತೋರಿಸಿದ್ನ ಅವನ ಕಾರಣ, ಅವನೇ ಆಲ್ರೆಡಿ ಹೂತಿದ್ದ ಜಾಗದಿಂದ ತಂದಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾನಲ್ಲ ಮುಳೆಗಳನ್ನು. ಆ ಹೂತಿದ್ದ ಜಾಗ ತೋರ್ಸೋಕ್ಕೆ ತುಂಬ ಹೊತ್ತು ಬೇಕಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ಅವನೇ ತೊಗೊಂಡು ಬಂದಿದ್ದಾನಲ್ಲ, ಆಲ್ರೆಡಿ ಅಗ್ದಿರ್ತಾನಲ್ಲಿ, ಅಗಿದಿರೋ ತೆಗೋಕ್ಕಂತೂ ಅದು ತೊಗೊಂಬರೋಕ್ಕಂತೂ ಆಗಲ್ಲ ಅಲ್ಲಿ. ಸೊ ಹಾಗಾಗಿ ನನ್ನ ಪಾಯಿಂಟ್ ಏನು ಅಂದರೆ, ಅಲ್ಲಿ ಈಗ ಜಾಗ ಸಿಕ್ಕಿಲ್ವಾ ಈಗ ಅಂತ? ಎಸ್ ರಮಕಾಂತ್, ಅವನಿಗೆ ಆತ ಕಳೆಬರ ತೆಗೆದಂತಹ ಜಾಗ ಆತನಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಆ ಜಾಗವನ್ನು ತೋರಿಸಿದ್ದಾನೆ ಮತ್ತು ಬೇರೆ ಬೇರೆ ಜಾಗದಲ್ಲಿ ಶವಗಳನ್ನು ಹೂತಂಥ ಒಂದು ವಿಚಾರವನ್ನು ಕೂಡ ಆತ ಅಲ್ಲಿ ಬಾಯಿ ಬಿಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಯಾಕಂದರೆ ಇಲ್ಲಿಂದಲೇ ಈ ಪ್ರಕರಣ ಆರಂಭವಾಗುವಂಥದ್ದು. ನೇತ್ರಾವತಿ ಸ್ನಾನಘಟ್ಟದಿಂದ ಆತ ಒಂದು ಆ ರೀತಿಯ ಅನುಮಾನಾಸ್ಪದ ಶವವನ್ನು ಆತ ಹೂತು ಹಾಕೋದಕ್ಕೆ ಹೊರಟಾತ ಆ ದಟ್ಟ ಕಾಡಿನ ಒಳಗೆ ಆತ ಇನ್ವಾಲ್ವ್ ಹೋಗ್ತಾನೆ. ಹಾಗಾಗಿ ಅವನಿಗೂ ಕೂಡ ಕಾಡಿನ ಬಗ್ಗೆ ಬಹಳ ಚೆನ್ನಾಗಿ ಅರಿವಿರುತ್ತೆ ಆ ಸಂದರ್ಭದಲ್ಲಿ. ಸೊ ಈಗ ಆತ ಈ ಒಂದು ಕಳೆಬರಹ ತೆಗೆದಂಥ ಜಾಗದ ಜೊತೆಗೆ ಆತ ಉಳಿದಂಥ ಶವಗಳನ್ನು ಹೂತು ಹಾಕಿರುವಂಥ ಜಾಗಗಳನ್ನು ಅಥವಾ ಅದರ ಕುರಿತಾದ ಮಾಹಿತಿಗಳನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಎಲ್ಲ ರೀತಿಯ ಫುಲ್ ಪ್ಲೆಜ್ ಆದ ವ್ಯವಸ್ಥೆಗಳನ್ನು ಮಾಡಿಕೊಂಡೇ ಬಂದಿದ್ದಾರೆ. FSL ಆಗಿರ್ಬೋದು, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಅಲ್ಲಿಗ ಹಾಜರಿದ್ದಾರೆ. ಮತ್ತು ಮೊನ್ನೆ ಒಂದು ಏನು ಕಳೆಬರಹವನ್ನು ಆತ ಒಪ್ಪಿಸಿದ್ನು, ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಸೊ ಅದು ಕೂಡ ಸ್ವಲ್ಪ ಸಮಯವನ್ನು ಹಿಡಿದುಕೊಳ್ಳುತ್ತೆ. ಹಾಗಾಗಿ ಮೊನ್ನೆ ಆತ ತಂದಂಥ ಕಳೆಬರಹ ಇಲ್ಲಿಂದನೇ ತಂದಿದ್ದು ಅನ್ನುವಂಥದ್ದನ್ನು ಪ್ರೂವ್ ಮಾಡೋಕ್ಕೆ ಬೇಕಾದಂಥ ಸಾಕ್ಷ್ಯಗಳು, ಪ್ರಮುಖವಾಗಿ ಆ ಮಣ್ಣಿನ ಸ್ಯಾಂಪಲ್ ಆಗಿರ್ಬೋದು, ಆ ಜಾಗಕ್ಕೆ ಸಂಬಂಧಪಟ್ಟ ಮಾಹಿತಿ ಆಗಿರ್ಬೋದು, FSLಗೆ ಅಂದರೆ ಈಗ ಏನು ಸಬ್ಮಿಟ್ ಮಾಡಿದನೋ ಕಳೆ ಬರಹ, ಆ ಮಣ್ಣಿನ ಸ್ಯಾಂಪಲ್ ಮತ್ತು ಆ ಜಾಗದ ಸ್ಯಾಂಪಲ್ ಅಲ್ಲಿ ಮ್ಯಾಚ್ ಆಗುತ್ತಾ ಅಥವಾ ಬೇರೆ ಕಡೆಯಿಂದ ತಂದು ಅಲ್ಲಿ ಹೂತು ಹಾಕಿ ಅಲ್ಲಿಂದ ಎತ್ಕೊಂಡು ಬಂದಿದ್ದಾರೆ, ಇದೆಲ್ಲವೂ ಕೂಡ ಅಲ್ಲಿ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಹಾಗಾಗಿ ಎಷ್ಟು ವರ್ಷದಿಂದ ಆತ ಅದನ್ನು ಅಲ್ಲಿ ಹೂತು ಹಾಕಿದೆ ಅನ್ನೋದನ್ನು ಹೇಳ್ತಾನೋ ಅದನ್ನು ಸಾಬೀತುಪಡಿಸಕ್ಕೆ ಬೇಕಾದಂಥ ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ಈಗ FSL ಆಗಿರ್ಬೋದು ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ. ಸೊ ಇದು ಇನ್ನಷ್ಟು ಈಗ ಈ ವ್ಯಕ್ತಿ ಒಬ್ಬನೇ ಬಾಡಿ ಎತ್ಕೊಂಡು ಹೋದ್ನಂತ, ಒಬ್ಬನೇ
ತುಂಬ ಯಾಕೆಂದರೆ ಡೀಪ್ ಒಳಗಡೆ ಅಂದರೆ ಕಾಡಿನ ಒಳಗಡೆ ಅವನು ಹೋಗ್ತಾ ಇದ್ದ ನೇತ್ರಾವತಿ ಸ್ನಾನ ಘಟ್ಟದಿಂದ ತುಂಬ ದೂರಕ್ಕೆ ಒಳಗಡೆ ನಡ್ಕೊಂಡು ಹೋಗ್ತಾನೇ ಇದ್ದಾನೆ ಅವನು. ಈಗ ಒಬ್ಬ ಮನುಷ್ಯ ನಡ್ಕೊಂಡು ಹೋಗೋದು ಬೇರೆ, ಅಂಥ ಈ ಹಳ್ಳ ಕೊಳ್ಳ ಇರ್ತಕ್ಕಂಥ ಪ್ರದೇಶದಲ್ಲಿ ದಟ್ಟ ಕಾಡಿನಲ್ಲಿ ಒಂದು ಡೆಡ್ ಬಾಡಿಯನ್ನು ಇವನೇ ಹೊತ್ಕೊಂಡು ಹೋದ್ನಂತ, ಅಥವಾ ಇವ್ನಿಗೆ ಯಾರಾದರೂ ಸಹಕರಿಸ್ತವ್ರು ಇದ್ದಿರಂತ ಅಂತ ಸಂಸ್ಕಾರಕ್ಕೆ ಅಥವಾ ಅದನ್ನು ಮುಚ್ಚಾಕಕ್ಕೆ ಸಮಾಧಿ ಮಾಡೋಕ್ಕೆ ಏನೋ ಒಂದು ಬೇಕಲ್ಲ, ಒಬ್ರು ಜನ ಬೇಕಲ್ಲ. ಒಬ್ಬನೇ ಒಂದು ಡೆಡ್ ಬಾಡಿ ಕ್ಯಾರಿ ಮಾಡೋಕ್ಕಾಗಲ್ಲ, ಕೆಲವೆಲ್ಲ ಕೊಳೆತ ಸ್ಥಿತಿಲಿ ಇದ್ದಿರಬಹುದು. ಯಾಕೆಂದರೆ ಅದು ಕೊಳ್ತೋಗಿದ್ದಾಗ ಆ ಬಾಡಿನ ಕ್ಯಾರಿ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ತುಂಬ ಕೆಟ್ಟು ವಾಸನೆ ಇರುತ್ತೆ, ಅದನ್ನು ತೊಗೊಂಡು ಹೋಗಬೇಕು, ತೂಕ ಇರುತ್ತೆ. ಕೆಲವೆಲ್ಲ ನೀರಲ್ಲಿ ಬಿದ್ದು ಹೋಗಿದ್ದಾಗ ಬಾಡಿ ತುಂಬ ಊತ ಬಂದುಬಿಟ್ಟಿರುತ್ತೆ ಆ ಬಾಡಿಗಳೆಲ್ಲವೂ ಕೂಡ. ಅದನ್ನು ಕ್ಯಾರಿ ಮಾಡಬೇಕು ಅಂದರೆ ಒಬ್ಬನ ಕೈಲಿ ಸ್ವಲ್ಪ ಕಷ್ಟ ಆಗುತ್ತದು ಅಂತ. ಹೇಗಿದ್ರ ಕಥೆ ಅಂತ? ಹೌದು ರಮಕಾಂತ್, ನಿಜವಾಗ್ಲೂ ಇದು ಆ್ಯಕ್ಚುಲಿ ಲಾಜಿಕ್ ಕೂಡ ಹೌದು. ಯಾಕಂದರೆ ಒಬ್ಬ ವ್ಯಕ್ತಿ ಆ ಮೃತದೇಹಗಳನ್ನು ಆ ಥರ ಎತ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆತ ಈಗ ವಿಚಾರಣೆ ಏನು ನಡೀತಾ ಇದೆ, ಇದರಲ್ಲಿ ಆತ ಈ ಬಗ್ಗೆ ಸ್ವಲ್ಪ SIT ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿರುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಪಶ್ಚಾತ್ತಾಪ ಪತ್ರದಲ್ಲಿ ಆತ ನಾನೊಬ್ಬನೇ ಇದನ್ನೆಲ್ಲ ಹೋಗಿ ವಿಲೇವಾರಿ ಮಾಡ್ತಾ ಇದ್ದೆ ಮತ್ತು ನನ್ನ ಮೇಲೆ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ರು ಅನ್ನುವಂಥದ್ದು ಮೊದಲಿನಿಂದಲೂ ಕೂಡ. ನಾನು ಮಾಡೋಲ್ಲ ಅಂತ ಹೇಳಿದಾಗ ಇನ್ಯಾರು ಆಲ್ಟರ್ನೇಟಿವ್ ವ್ಯಕ್ತಿಯನ್ನು ಹುಡುಕ್ತಾ ಇರಲಿಲ್ಲ, ನಾನೇ ಮಾಡಬೇಕಾಗಿತ್ತು ಅನ್ನುವಂಥದ್ದನ್ನು ಆತ ಪಶ್ಚಾತ್ತಾಪ ಪತ್ರದಲ್ಲಿ ಆತ ಉಲ್ಲೇಖ ಮಾಡಿರುವಂಥದ್ದು. ಸೊ ಇದರಿಂದ ನಾನು ಬೇಸತ್ತಿದ್ದೆ ಅನ್ನುವಂಥ ವಿಚಾರಗಳನ್ನು ಕೂಡ ಆತ ಉಲ್ಲೇಖ ಮಾಡಿದ. ಬಟ್ ಈಗ SIT ಇದನ್ನು ಡೀಪಾಗಿ ಡಿಗ್ ಮಾಡಿದ ಸಂದರ್ಭ, ಸೊ ಆ ಸಂದರ್ಭದಲ್ಲಿ ಆತ ಒಂದಿಷ್ಟು ಜನರ ಹೆಸರನ್ನು ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಇವ್ರು ನಂಗೆ ಹೆಲ್ಪ್ ಮಾಡಿದ್ರು, ಇವರಲ್ಲಿ ಇದ್ದಿದ್ರು, ಸೊ ಈಗ ಅವರಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇದ್ದಿರುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ಕೂಡ ಆತ ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಅದ್ರ ಬಗ್ಗೆ ಕೂಡ SIT ಈಗ ಈ ಒಂದು ಮಹಜೂರು ಪ್ರಕ್ರಿಯೆ ಏನು ನಡೀತಾ ಇದೆಯೋ ಅಲ್ಲಿ ಆತ ಕಳೆಬರಹವನ್ನು ಹೂತು ಹಾಕಿದ್ದಾನೆ ಅಂತ ಹೇಳುವಂಥ ಜಾಗದಲ್ಲಿ ಆ ಬಳಿಕ ಆತನನ್ನು ನ್ಯಾಯಾಲಯಕ್ಕೆ ಈ ವರದಿಯನ್ನು ಸಲ್ಲಿಕೆ ಮಾಡಿ ಬಳಿಕ ಆತನನ್ನು ವಶಕ್ಕೆ ಪಡೆದು ಇದ್ರ ಬಗ್ಗೆ ಒಂದು ಕೂಲಂಕುಷವಾದ ಒಂದು ತನಿಖೆಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ನಿನ್ನೆ ವಿಚಾರಣೆಯಲ್ಲೂ ಕೂಡ ಅದು ಸಾಕಷ್ಟು ಜನರ ಹೆಸರುಗಳನ್ನು ಹೇಳಿದಾನೆ, ನೇರವಾಗಿ ಆರೋಪಗಳನ್ನು ಮಾಡಿದ್ದಾನೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಆ ಆಧಾರದಲ್ಲಿ SIT ತನಿಖೆಯನ್ನು ಮುಂದುವರಿಸಬೇಕು ಅಥವಾ ಯಾರಿಗಾದರೂ ವಿಚಾರಣೆಗೆ ನೋಟಿಸನ್ನು ಕೊಡಬೇಕು, ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಆದರೂ ಕೂಡ ನ್ಯಾಯಾಲಯದ ಒಂದು ಸಮ್ಮತಿಯನ್ನು ಅವರು ಪಡೆದುಕೊಳ್ಬೇಕಾಗುತ್ತೆ. ಅದಕ್ಕೆ ಪೂರಕವಾಗಿ ಒಂದು ಸ್ಟ್ರಾಂಗ್ ಬೇಸನ್ನು ಕ್ರಿಯೇಟ್ ಮಾಡೋದಕ್ಕೆ ಇವತ್ತಿನ ಮಹಜೂರು ಪ್ರಕ್ರಿಯೆ ನಡೀತಾ ಇದೆ. ಅಲ್ಲೆಲ್ಲೂ ಲೋಪದೋಷಗಳು ಆಗದಿರುವಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಜೂರು ಪ್ರಕ್ರಿಯೆ ಮುಗಿಯುತ್ತೆ. ಇದಾದ ಬಳಿಕ ಬೇರೆ ಜಾಗದಲ್ಲಿ ಆತ ಶವ ಹುಟ್ಟಿದ್ದ ಮಾಹಿತಿಯನ್ನು ಏನಾದರೂ ಬಿಚ್ಚಿಡ್ತಾನ, ಇದ್ರ ಬಗ್ಗೆ ಕೂಡ ಕುತೂಹಲ ಇದೆ ರಮಕಾಂತ್. ಥ್ಯಾಂಕ್ ಯು ಆದಿತ್ಯ.